ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರುಣಾಸ್ ಡಿವೈನ್ ಹೋಮ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಬಂದುಬಿಟ್ಟು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ. ನಾನು ಅರ್ಲಿ ಮಾರ್ನಿಂಗೇ ಎದ್ದು ಬೆಳಗ್ಗೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಂದು ಇಲ್ಲಿ ಪ್ರಸಾದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಇವತ್ತು ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಮಾಡ್ತಾಯಿದ್ದೀನಿ. ನಾನೇನಂದರೆ ಮುಂಚೆ ಒಂದೇ ಇದರಲ್ಲೇ ಬೇಯಿಸ್ಕೊಂಬಿಟ್ಟು ಹೆಸರುಬೇಳೆ ಮತ್ತು ಅಕ್ಕಿ ಆಮೇಲೆ ಸಪ್ರೇಟಾಗಿ ತೆಗೆದುಬಿಟ್ಟು ಅದರಲ್ಲಿ ಸ್ವೀಟ್ ಬೇರೆ ಖಾರ ಬೇರೆ ಮಾಡ್ತಿದ್ದೆ. ಬಟ್ ಇವತ್ತು ಸಪ್ರೇಟಾಗೇ ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಂಗಲ್ ಒಂದರಲ್ಲಿ, ಖಾರ ಪೊಂಗಲ್ ಒಂದರಲ್ಲಿ. ಸೊ ನಾನು ಆಲ್ರೆಡಿ ಸ್ವೀಟ್ ಪೊಂಗಲ್ಗೆ ಹೆಸರುಬೇಳೆ ಮತ್ತು ಅಕ್ಕಿ ಎರಡನ್ನೂ ತೊಳೆದು ಕುಕ್ಕರಲ್ಲಿ 2 ವಿಷಲ್ ಬರ್ಸಿದ್ದೀನಿ. ಸೊ ಅದು ವಿಷಲ್ ಸ್ವಲ್ಪ ತಣ್ಣಗಾಗೋಷ್ಟೊತ್ತಿಗೆ ಇಲ್ಲಿ ಖಾರ ಪೊಂಗಲ್ನೂ ರೆಡಿ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ನಾನು ಬೆಳಗ್ಗೆನೇ ಎದ್ದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನನೂ ಮಾಡಿಕೊಂಡು ಪ್ರಸಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದು ಕಡೆಗೆ ದೇವ್ರ ಮನೆಯೂ ಹಂಗೆ ಜೋಡಿಸ್ಕೊತಾ ಇದ್ದೀನಿ ಒಂದೊಂದೇ. ಅದನ್ನು ನಿನ್ನೆ ನೈಟೇ ಎಲ್ಲದೂ ತೊಳೆದಿಟ್ಟಿದ್ದೆ ನಾನು, ಯಾಕೆಂದರೆ ಹಿಂದಿನ ದಿನ ಭೀಮನ ಅಮಾವಾಸ್ಯೆ ಪೂಜೆನೂ ಮಾಡಿದ್ನಲ್ವ. ಸೊ ಗುರುವಾರ ಮಧ್ಯಾಹ್ನನೇ ಮತ್ತೆ ಎಲ್ಲದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ಮತ್ತೆ ಜೋಡಿಸ್ಕೊಂಡಿದ್ದೀನಿ. ಇನ್ನು ಇವತ್ತು ಒಂದು ಸ್ವಲ್ಪ ನಮಗೆ ಹೊರಗಡೆ ಕೆಲಸ ಇದೆ, ಬಳ್ಳಾರಿಗೆ ಹೋಗಬೇಕು. ಹಾಗಾಗಿ ನಾನು ಬೆಳಗ್ಗೆ ಯೋಗ ಅಥವಾ ಏನೂ ಮಾಡಲೇ ಇಲ್ಲ. ಡೈರೆಕ್ಟಾಗಿ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ಪ್ರಸಾದಕ್ಕೆ ರೆಡಿ ಮಾಡಿ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನು ನಾನು ಮುಂಚೆನೇ ಹೇಳ್ದಾಗೆ ನಾನು ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ ಎರಡು ಸಪ್ರೇಟ್ ಮಾಡಲ್ಲ. ಯೂಶ್ವಲಿ ರೇರ್ ಈ ಥರ ಮಾಡೋದು. ಒಂದೇ ಸತಿ ದೊಡ್ಡ ಕುಕ್ಕರಲ್ಲಿ ವಿಷಲ್ ಬರ್ಸ್ಕೊಂಡು ಅಕ್ಕಿ ಮತ್ತು ಹೆಸರುಬೇಳೆನ ಅದರಲ್ಲಿ 2 ಡಿವೈಡ್ ಮಾಡಿಕೊಂಡು ಒಂದು ಸ್ವೀಟ್ ಪೊಂಗಲ್ಗೆ ಖಾರ ಪೊಂಗಲ್ಗೆ ಮಾಡ್ತಾಯಿದ್ದೆ. ಬಟ್ ಇವತ್ತು ಎರಡನ್ನೂ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಇನ್ನು ಖಾರ ಪೊಂಗಲ್ಗೆ ಮಾಮೂಲಾಗಿ ಮಸಾಲೆ ಐಟಮ್ಸ್ ಹಾಕಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟು ಅದಕ್ಕೇ ಹೆಸರುಬೇಳೆ ಮತ್ತು ಅಕ್ಕಿ ನೆನೆಸಿ ಏನಿಟ್ಟಿದ್ದೀನಲ್ವ ಅದನ್ನು ಹಾಕಿ 2-3 ವಿಷಲ್ ಬರ್ಸ್ಕೊಂಬಿಡ್ತೀನಿ. ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ತೀನಿ, ಯಾಕಂದರೆ ಅದು ಪೊಂಗಲ್ ಸ್ವಲ್ಪ ತೆಳು ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ. ಇನ್ನು ಇವತ್ತು ಮಕ್ಕಳನ್ನ ಏನೋ ಸ್ಕೂಲಿಗೆ ಕಳಿಸ್ತಾ ಇಲ್ಲ. ನಾನು ಆಗಲೇ ಹೇಳ್ದಂಗೆ ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಹಂಗಾಗಿ ಅವ್ರೂ ಒಂದು ಕಡೆಗೆ ಎಬ್ಸ್ಕೊಂಡು ಅವ್ರಿಗೂ ಸ್ನಾನ ಗೀನ ಮಾಡಿಸಿ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಏನು ಖುಷಿ ಅವಳೇ ರೆಡಿ ಆಗ್ತಾಳೆ, ಅವಳದೇನು ನೋಡೋದೇನಿಲ್ಲ ಅವಶ್ಯಕತೆ, ಅವಳು ರೆಡಿ ಆಗಿಬಿಡ್ತಾಳೆ. ಆತೇನೆ ಸ್ವಲ್ಪ ಎಬ್ಬಿಸ್ಬಿಟ್ಟು ಬ್ರಷ್ ಮಾಡಿಸಿ ಸ್ನಾನ ಮಾಡಿಸೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ಮತ್ತು ಅವರು ತಿಂಡಿ ತಿಂದು ರೆಡಿ ಆಗೋಷ್ಟೊತ್ತಿಗೆ ಮತ್ತು ಹೊರಡೋಕ್ಕೆ ಲೇಟ್ ಆಗುತ್ತೆ ಅಂತ ಇವತ್ತು 6:30ಗೆ ಎಬ್ಬಿಸ್ಬಿಟ್ಟಿದ್ದೀವಿ ಆದ್ಯನ. ಯಾಕೆಂದರೆ ಅವಳು ನೈಟ್ ಮಲಗಿದ್ದು ಸ್ವಲ್ಪ ಲೇಟ್ ಆಯಿತು. ಕೋಲ್ಡ್ ಕಾಫ್ ಆಗಿರೋದ್ರಿಂದ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ ಅವಳಿಗೆ. ಇನ್ನು ಯೂಶ್ವಲಿ ಹೊರಗಡೆ ಅಥವಾ ಊರಿಗೆಲ್ಲಾದರೂ ಹೋಗಂಗಿದ್ರೆ ನಾವು ಸ್ನಾನ ಮಾಡಿ ಪೂಜೆ ಮಾಡಿ ಹೊರಗಡೆನೇ ತಿಂಡಿ ತಿಂದ್ಬಿಟ್ಟು ಹೊರಡ್ತೀವಿ. ಬಟ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಪ್ರಸಾದ ಏನಾದರೂ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಹೊರಡೋಣ ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲೇ ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನೂ ಮಾಡೋಣ ಅಂದ್ಕೊಂಡೆ. ಬಟ್ ಟೈಮ್ ಆಗುತ್ತೆ ಆಲ್ರೆಡಿ, ಬೇಡ ಮತ್ತು ನೆಕ್ಸ್ಟ್ ವೀಕ್ ಹೆಂಗೂ ಮಾಡ್ತೀವಲ್ಲ ಅಂತೇಳಿ ಸುಮ್ಮನಾದೆ. ಇನ್ನು ಮಧ್ಯಾಹ್ನಕ್ಕೆ ಊಟ ಬಂದುಬಿಟ್ಟು ಅಲ್ಲೇ ಬಳ್ಳಾರಿಲೇ ಹೊರಗಡೆ ಹೋಟೆಲಲ್ಲಿ ಮಾಡ್ಕೊಂಬರೋಣ ಅಂತ ಡಿಸೈಡ್ ಆಗಿದ್ವಿ. ಹಂಗಾಗಿ ನಾನು ಪ್ರಸಾದಕ್ಕೆ ಮತ್ತು ನಮಗೆ ಬೆಳಗಿನ ತಿಂಡಿಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು 3/4 ಕಪ್ಪಷ್ಟು, ಒಂದು ಕಪ್ಪಿಗೆ ಸ್ವಲ್ಪ ಕಡಿಮೆ ಅನ್ನೋಂಗೆ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ ಸ್ವೀಟ್ ಪೊಂಗಲ್ ಮಾಡಿದ್ದೀನಿ. ಸೊ ಇದು ಮುಂಚೆನೇ ನೆನೆ ಹಾಕಿದ್ರಿಂದ ಇವಾಗೇನು ನಾನು ಡೈರೆಕ್ಟಾಗಿ ಒಗ್ಗರಣೆ ಕೊಟ್ಟಿದ್ದೀನಲ್ಲ, ಅದಕ್ಕೆ ಇದು ಅಕ್ಕಿ ಮತ್ತು ಹೆಸರುಬೇಳೆನ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಈ 3/4 ಕಪ್ಪಿಗೆ ಹತ್ತತ್ರ ನಾನು 3 ಲೋಟ ಅಷ್ಟು ನೀರು ಹಾಕಿದ್ದೀನಿ, ಸ್ವಲ್ಪ ತೆಳುವಾಗಲಿ ಅಂತ ಹೇಳ್ಬಿಟ್ಟು. ಪರ್ಸ್ನಲಾಗಿ ನನಗೆ ಮತ್ತು 2 ಮಕ್ಕಳಿಗೂ ಸ್ವಲ್ಪ ಪೊಂಗಲ್ ಅಥವಾ ಕಿಚಡಿ ಏನಿದೆ ಅಲ್ವ, ಇದು ತೆಳುವಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ನಮಗೆ. ಹಾಗಾಗಿ ನಾನು ಕಿಚಡಿ ಮಾಡಿದಾಗ ಮತ್ತು ಪೊಂಗಲ್ ಮಾಡಿದಾಗ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಬಿಟ್ಟು ಮಾಡ್ಕೋತೀನಿ. ಇನ್ನು ಫ್ರೈಡೇ ವಿಡಿಯೋ ಶೂಟ್ ಮಾಡ್ಕೊಂಡಾಗ ನಾನು ಆರಾಮಾಗೇ ಇದ್ದೆ. ಬಟ್ ನೆಕ್ಸ್ಟ್ ಡೇ ಅನ್ನೋಷ್ಟೊತ್ತಿಗೆ ನನಗೂ ನೆಗಡಿ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದೇ ಜೊತೆಗೆ ಇರ್ತಾಳಲ್ವ, ಹಾಗಾಗಿ ಸ್ವಲ್ಪ ಅವಳಿಗೆ ಆದ ತಕ್ಷಣ ನೆಗಡಿ ಆಗಿರಲಿ ಕೆಮ್ಮಾಗಿರಲಿ ನನಗೂ ಆಗಿಬಿಡುತ್ತೆ. ಇನ್ನು ನಾನು ಈ ಖಾರ ಪೊಂಗಲ್ಲು ರೆಡಿ ಮಾಡಿಕೊಂಡು ವಿಷಿಲ್ ಬರೋಕ್ಕೆ ಇಟ್ಟಿದ್ದೀನಿ. ಸೊ ಇದು ಮುಂಚೆನೇ ಏನು ಕೂಗಿಸಿಟ್ಟಿದ್ನಲ್ಲ ಸ್ವೀಟ್ ಪೊಂಗಲ್ ಮಾಡೋಕ್ಕೆ, ಅದು ವಿಷಿಲ್ ತಣ್ಣಗಾಗಿತ್ತು. ಸೊ ಇವಾಗ ನಾನು ಅದೇನು ಅಳತೆಗೆ ತೊಗೊಂಡಿದ್ನಲ್ವ ಚಿಕ್ಕ ಕಪ್ಪಿಂದ ಅಕ್ಕಿ ಮತ್ತು ಹೆಸರುಬೇಳೆ, ಅದೇ ಅಳತೆಗೆ ಸ್ವಲ್ಪ ಬೆಲ್ಲನೂ ಹಾಕ್ಬಿಟ್ಟು 1-2 ನಿಮಿಷ ಕುದಿಸ್ಕೊತಿದ್ದೀನಿ ಇದನ್ನು. ಇನ್ನು ಮುಂಚೆನೇ ಹೇಳ್ದಂಗೆ ಇದು ಆರ್ಗ್ಯಾನಿಕ್ ಬೆಲ್ಲ ಪೌಡ್ರ್ ಆಗಿರೋದ್ರಿಂದ ಕ್ಲೀನಾಗೇ ಇರುತ್ತೆ. ಸೊ ಹಂಗಾಗಿ ಡೈರೆಕ್ಟಾಗಿ ನಾನು ಯೂಸ್ ಮಾಡ್ಕೋತೀನಿ ಇದನ್ನು.
ಈ ಬೆಲ್ಲ ಪೌಡ್ರ್ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸು ಕುದಿಸಿದ್ರೆ ಸಾಕು. ಅದು ಬೆಲ್ಲ ಕರಗಿ ಆಲ್ರೆಡಿ ಅದೊಂದು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತಲ್ವ, ಹಾಗಾಗಿ ಸ್ವಲ್ಪನೇ ನೀರು ಹಾಕಿದ್ದೀನಿ ನಾನು. ಸೊ ಇದೊಂದು 2 ನಿಮಿಷ ಕುದ್ದಾದಮೇಲೆ ಇದಕ್ಕೆ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡ್ತೀನಿ. ಇನ್ನು ಸ್ವೀಟ್ ಏನಾದರೂ ಮಾಡಿದಾಗ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ತೀನಿ ನಾನು. ಹಾಗಾಗಿ ಅದು ಕುದಿಬೇಕಾದ್ರೂ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಮುಂಚೆ ಅನ್ನ ಏನು ಬೇಯಿಸ್ಕೊಂಡಲ್ವ, ಹೆಸರುಬೇಳೆ ಹಾಕಿ ಆವಾಗಲೂ ಒಂದು ಸ್ಪೂನ್ ಹಾಕಿದ್ದೆ. ಸೊ ಇವಾಗ ಪೊಂಗಲ್ ಒಂದು ಕಡೆಗೆ ರೆಡಿ ಆಗ್ತಿದ್ದಂಗೆ ಇದು ವಿಷಲ್ ಬಂದುಬಿಡ್ತು. ಸೊ ನೆಕ್ಸ್ಟ್ ಈಗ ತುಪ್ಪದಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಫ್ರೈ ಮಾಡಿಬಿಟ್ಟು ಸ್ವೀಟ್ ಪೊಂಗಲ್ಗೆ ಹಾಕಿದರೆ ಮುಗೀತು. ಆಲ್ಮೋಸ್ಟ್ ಅಡುಗೆ ಅಥವಾ ಪ್ರಸಾದ ಏನಿದೆಯಲ್ಲ ಅದು ಮುಗೀತು. ಸೊ ನಾನು ಅದೆಲ್ಲ ಅಡುಗೆ ಮುಗಿದ ತಕ್ಷಣ ಗ್ಯಾಸು ಮತ್ತು ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಕೊಂಡು ಪ್ರಸಾದ ಮಾಡೋಕ್ಕೆ ಅಥವಾ ಅಡುಗೆ ಮಾಡೋಕ್ಕೆ ಏನು ಬಳಸಿದ್ನಲ್ವ ಬೌಲು, ಚಾಪಿಂಗ್ ಬೋರ್ಡ್ ಎಲ್ಲದನ್ನು ಕ್ಲೀನಾಗಿ ವಾಶ್ ಮಾಡಿಟ್ಟು ಬಂದುಬಿಟ್ಟೆ. ಯಾಕಂದರೆ ಮತ್ತೆ ನಾವು ಈವ್ನಿಂಗ್ ಬರೋ ಅಷ್ಟೊತ್ತಿಗೆ ಅದೆಲ್ಲ ಒಣಗೋದಂಗೆ ಆಗಿಬಿಡುತ್ತೆ ತೊಳೆದಿಲ್ಲ ಅಂದರೆ ಅಂತೇಳಿ ಎಲ್ಲ ತೊಳೆದಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ದೇವ್ರ ಮನೆಗೆ ಬಂದಿದ್ದೀನಿ. ಬೇಗ ದೇವ್ರ ಮನೆ ಎಲ್ಲ ಜೋಡಿಸ್ಕೊಂಡು ರೆಡಿಯಾಗಿ ಬಂದುಬಿಟ್ಟು ಒಂದೇ ಸತಿ ಪೂಜೆ ಮಾಡೋಣ ಅಂತೇಳಿ. ಇನ್ನು ಇವತ್ತು ಬಂದುಬಿಟ್ಟು ನಮಗೆ ಒಂದು ಸ್ವಲ್ಪ ಸ್ಪೆಷಲ್ ಡೇನೇ. ಸೊ ಆ ಸ್ಪೆಷಲ್ ಡೇನ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಹಾಗಾಗಿ ನಾನು ಹೊಸ ಸೀರೆ ಹಾಕ್ಕೊಳ್ಳೋಣ ಅಂತೇಳಿ. ಅದು ಲೈಟ್ ಕಲರ್ ಅಂದರೆ ಆರೆಂಜ್ ಕಲರಲ್ಲಿದೆ. ಸೊ ಅಡುಗೆ ಮಾಡಬೇಕಾದ್ರೆ ಅಥವಾ ಪೂಜೆ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಅರಿಶಿನ ಕುಂಕುಮ ಆ ಥರದ್ದೆಲ್ಲ ಏನಾದರೂ ಇದಾಗುತ್ತೆ ಹತ್ತತ್ತೆ ಅಂತ ಹೇಳ್ಬಿಟ್ಟು ನಾನು ಇನ್ನೂ ರೆಡಿ ಆಗಿಲ್ಲ. ಇಲ್ಲಾಂದರೆ ಯೂಶ್ವಲಿ ರೆಡಿಯಾಗಿ ಪೂಜೆ ಮನೆ ಎಲ್ಲ ರೆಡಿ ಮಾಡ್ಕೋತೀನಿ ನಾನು. ಇವತ್ತೇನೆಂದರೆ ಎಲ್ಲ ಜೋಡಿಸಾದ್ಮೇಲೆ ಒಂದೇ ಸತಿ ಸ್ಯಾರಿ ವೇರ್ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಮಾಮೂಲಾಗಿ ಮಂಗಳವಾರ ಮತ್ತು ಶುಕ್ರವಾರ ಮಲ್ಲಿಗೆ ಹೂವಿಂದ ಏನಿರುತ್ತಲ್ಲ ಅದನ್ನು ಹಾಕ್ತೀನಿ ಕಳಶಕ್ಕೆ. ಬಟ್ ಇವತ್ತು ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ವೈಬ್ಸ್ ಇರಲಿ ಅಂತ ಹೇಳ್ಬಿಟ್ಟು ಚಿಕ್ಕದೊಂದು ಹಾರ ತರಿಸಿ ಹಾಕ್ತಾಯಿದ್ದೀನಿ. ಪ್ರತಿ ವರ್ಷವೂ ಶ್ರಾವಣ ಶುಕ್ರವಾರ ಪ್ರತಿ ಶುಕ್ರವಾರವೂ ಒಂದೊಂದು ಹಾರ ಮಲ್ಲಿಗೆ ಅಥವಾ ಸೇವಂತಿಗೆ ಹೂವು ಇದ್ದರೆ ನಾನೇ ಮನೇಲಿ ಕಟ್ಬಿಟ್ಟು ಹಾಕ್ತೀನಿ. ಅಂದರೆ ಹೂ ಕಟ್ಟೋಕ್ಕೆ ಬರೋಲ್ಲ, ಬಟ್ ಹಾರ ಮಾಡೋಕ್ಕೆ ಬರುತ್ತೆ ನನಗೆ. ಸೊ ಸೂಜಿ ದಾರ ಇರುತ್ತಲ್ಲ ಅದರಿಂದ ನೀಟಾಗಿ ಜೋಡಿಸ್ಕೊಂಡು ಹಾರ ಮಾಡ್ಕೊತೀನಿ ನಾನು. ಸೊ ಹಂಗೆ ಮಾಡ್ಕೊಳಕ್ಕಾಗಿಲ್ಲ, ಟೈಮ್ ಇಲ್ಲ ಅಂದರೆ ಈ ಥರದೊಂದು ಚಿಕ್ಕದು ಹಾರ ತರಿಸ್ಬಿಟ್ಟು ಕಳಶಕ್ಕೆ ಹಾಕ್ತೀನಿ. ಚೆನ್ನಾಗಿ ಅನಿಸುತ್ತೆ. ಇನ್ನು ನಾನು ದೇವ್ರ ಮನೆ ಎಲ್ಲ ಜೋಡಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಹಸ್ಬೆಂಡು ಇಬ್ಬರು ಮಕ್ಕಳು ಸ್ನಾನ ಮಾಡಿಕೊಂಡು ಅವರು ರೆಡಿಯಾಗಿದ್ದರು. ಸೊ ನಾನು ಸ್ಯಾರಿ ವೇರ್ ಮಾಡಿಬಿಟ್ಟು ಇವಾಗ ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ಇವಾಗ ನಾವು ಒಂದು ಸ್ವಲ್ಪ ಲೈಟಾಗಿ ತಿಂಡಿ ತಿಂದುಬಿಟ್ಟು ಹೊರಡೋಣ ಅಂತೇಳಿ. ಇದು ಬಂದುಬಿಟ್ಟು ಮೊದಲನೇ ಶ್ರಾವಣ ಶುಕ್ರವಾರ ನಾನು ಈ ಥರ ಪೂಜೆ ಮಾಡಿದ್ದೀನಿ. ಸೊ ಅದೇ ಖುಷಿ, ಇಬ್ಬರು ಬೇಗ ಎದ್ದು ರೆಡಿಯಾಗಿದ್ರಲ್ಲ, ಹಾಗಾಗಿ ನಿದ್ದೆ ಬಂದುಬಿಟ್ಟಿದೆ, ಮಲಗಿದ್ದಾರೆ. ನಾವು ಇನ್ನೇನು ಬಳ್ಳಾರಿ ಹತ್ರ ನಿಯರ್ ಇದ್ದೀವಿ. ಸೊ ಅಲ್ಲಿ ನಾವು ಹೋಗಿದ್ದ ಕೆಲಸ ಎಲ್ಲ ಮುಗಿದು ಆಲ್ಮೋಸ್ಟು ನಾವು ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಒಂದು 2 ಆಗ್ತಾ ಬಂದಿತ್ತು. ಸೊ ಮೀನ್ ವೈಲ್ ದಾರೀಲಿ ಬಳ್ಳಾರೀಲಿ ನಾನು ಯಾವಾಗಲೂ
ಕಪ್ ಕೇಕ್, ಲಾವಾ ಕಪ್ ಕೇಕು, ಆಮೇಲೆ ಬ್ರೌನಿ ಎರಡೂ ತಿನ್ನೋ ಸ್ಪಾಟ್ ಇದು. ಸೊ ನನ್ನ ಮಗಳು ಆ್ಯಸ್ ಯೂಶ್ವಲ್ ಅವಳೊಂದು ಬ್ರೌನಿ ತೊಗೊಂಡ್ಳು, ನಾನೊಂದು ಲಾವಾ ಕಪ್ ಕೇಕ್ ತೊಗೊಂಡೆ. ಇನ್ನು ಅತ್ತೆಂಗೆ ಯಾಕೋ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಅವಳೇನೋ ಬೇಡ ಅಂದ್ಲು. ಮಧ್ಯದಲ್ಲಿ ಒಂದು ಸತಿ ವಾಮಿಟ್ ಕೂಡ ಮಾಡ್ಕೊಂಡ್ಳು ಅವಳು. ಹಾಗಾಗಿ ನಾವು ಅವಳಿಗೆ ಜಾಸ್ತಿ ಏನೂ ತಿನ್ನಿಸ್ಲಿಲ್ಲ. ಒಂದೇ ಒಂದು ಸ್ಪೂನ್ ತಿಂದ ತಕ್ಷಣ ಸಾಕು ಮಮ್ಮಿ ಬೇಡ ಅಂದ್ಬಿಟ್ಲು. ಹಾಗಾಗಿ ಅವಳಿಗೇನು ಫೋರ್ಸ್ ಮಾಡಲಿಲ್ಲ ನಾನು. ಇನ್ನು ಈ ಶಾಪಲ್ಲಿ ಬಂದುಬಿಟ್ಟು ಪ್ಯೂರ್ ವೆಜ್ ಕೇಕ್, ಅಂದರೆ ವಿತೌಟ್ ಎಗ್ಗಿಂದ ಕೇಕ್ ಎಲ್ಲ ಪ್ರಿಪೇರ್ ಮಾಡಿರ್ತಾರೆ. ಹಂಗಾಗಿ ಇಲ್ಲೇ ತಿನ್ನೋದು ನಾನು ಯಾವಾಗಲೂ ರೆಗ್ಯುಲರಾಗಿ. ಯಾಕಂದರೆ ನಾವು ಎಗ್ ತಿನ್ನಲ್ಲ, ಹಂಗಾಗಿ ಇಲ್ಲೇ ಹುಡ್ಕೊಂಡು ಬಂದು ತಿಂತೀವಿ. ಹೊಸಪೇಟೆಲ್ಲೂ ಒಂದು ಕಡೆಗಿದೆ. ಆಮೇಲೆ ನಮ್ಮ ಚಿತ್ರದುರ್ಗದಲ್ಲೂ ಪ್ಯೂರ್ ವೆಜ್ ಕೇಕ್ ಮಾಡ್ತಾರೆ. ಸೊ ಅಲ್ಲಿಗೆ ಹೋದಾಗೆಲ್ಲ ನಾನು ಅಲ್ಲೇ ತಿಂತೀನಿ ಕೇಕ್ನ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಬ್ಲಾಗ್. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.